ಗದಗ್ನ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದ ನಂತರ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಉತ್ಖನನ ಕಾರ್ಯ ದಿನಕ್ಕೊಂದು ರಹಸ್ಯವನ್ನ ಬಹಿರಂಗ ಮಾಡ್ತಾ ಇದೆ. ಇಂಥದ್ರ ನಡುವೆ ಲಕ್ಕುಂಡಿಯಲ್ಲಿದೆಯಾ ಕ್ವಿಂಟಾಲ್ ತೂಕದ ಚಿನ್ನದ ಮೂರ್ತಿ ಅನ್ನುವಂತಹ ಪ್ರಶ್ನೆ. ಉತ್ಖನನ ಜಾಗಕ್ಕೆ ಖಾವಿಧಾರಿಯೊಬ್ಬರು ಬಂದು ವಿಚಿತ್ರವಾಗಿ ಮಾತನಾಡಿದ್ದಾರೆ. ಈ ಜಾಗದಲ್ಲಿ ಕ್ವಿಂಟಾಲ್ ತೂಕದ ಚಿನ್ನದ ದೇವಿ ಮೂರ್ತಿ ಇದೆ ಅಂತ ಹೇಳಿದ್ದಾರೆ. ಲಕ್ಕುಂಡಿಗೆ ಬಂದು ಒಂದೇ ಕಾಲಿನ ಮೇಲೆ ನಿಂತು ಖಾವಿದಾರಿ ನುಡಿದಂತಹ ಭವಿಷ್ಯ. ಈ ಜಾಗದಲ್ಲಿ ಕ್ವಿಂಟಾಲ್ ತೂಕದ ಚಿನ್ನದ ದೇವಿಯ ಮೂರ್ತಿ ಇದೆ, ಸ್ಥಳಾಂತರಿಸಿದ್ರೆ ಜಗತ್ತಿಗೆ ಮಳೆಯಾಗಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಮಗ ನಾನು ಅಂತನೂ ಕೂಡ ಖಾವಿದಾರಿ ಹೇಳ್ಕೊಂಡಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಂದೇ ಕಾಲಿನಲ್ಲಿ ನಿಂತು ಈ ರೀತಿ ಭವಿಷ್ಯ ನುಡಿದಿರುವಂತಹ ಖಾವಿದಾರಿ ಈತನೇ. ಉತ್ಖನನ ಮಾಡ್ತಾ ಇರುವ ಜಾಗದಲ್ಲಿ ಏನೂ ಸಿಗಲ್ಲ. ಈ ವ್ಯಕ್ತಿಯ ವಿಚಿತ್ರ ವರ್ತನೆಯಿಂದ ಲಕ್ಕುಂಡಿ ಗ್ರಾಮದಲ್ಲಿ ಗೊಂದಲ ಕೂಡ ಮನೆ ಮಾಡಿದೆ. ಸರ್ ಬ್ಯಾಕ್ ಪ್ಯಾಕ್ ಏನ್ ಮಾಡ್ಬರ್ರಿ ನಮ್ದು. ಲಕ್ಕುಂಡಿಯಲ್ಲಿ 4ನೇ ದಿನದ ಉತ್ಖನನ ನಡೀತಾ ಇದೆ. ಈ ಮಧ್ಯೆ ಸ್ವಾಮಿಗಳೊಬ್ಬರು ಬಂದು ಒಂದು ವಿಚಿತ್ರವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಉತ್ಖನನ ನಡೆಯುವಂತಹ ಜಾಗದಲ್ಲಿ ಏನೂ ಸಿಗಲ್ಲ, ಪಕ್ಕದಲ್ಲಿ ಒಂದು 1000 ಮತ್ತು 100 kg ಮೂರ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಆಚಾರ್ಯ ಏನು ಹೇಳ್ತೀರಿ? ಆ ಜಾಗದಾಗ ಏನಿಲ್ಲ ಅಂತೀರಿ? ಮತ್ತೆ ಏನಿಲ್ಲಪ್ಪ, ಈಗ ನಾನೇನು ಮಾತಾಡಿದ್ನಲ್ಲ ಅದ ಜಾಗದಾಗ ರೌಂಡ್ ಹಾಕಿ ಬಂದೆ ನಾನು. ಆ ಜಾಗದಾಗ ಐತಲ್ಲ ಒಂದು ಏನಪ್ಪ ಒಂದು ಚಾಮುಂಡೇಶ್ವರಿ ಅವತಾರ, ಈಗ ಎಡಗಾಲ ಮೇಲೆ ನಿಂತೀನಿ ನಾನು. ಚಾಮುಂಡೇಶ್ವರಿ ಅವತಾರ ಅಲ್ಲೇ ಇರೋದು. ಯಾಕಂದ್ರೆ ಅದು ಬಂಗಾರ ಮೂರ್ತಿ ಐತಿ, ನಿಮ್ಗೆ ಸಿಗ್ತೈತಿ ಇಲ್ಲ ಅನ್ನೋಗಿಲ್ಲ. ಆದ್ರೆ ಯಾರೂ ಎತ್ತಬೇಡ್ರಿ ಅದನ್ನು, ಅದ ಜಾಗದಾಗಿರಲಿ ಅಲ್ಲಿಗೆ ಗದ್ದಿಗೆ ಮಾಡಿರಿ ಅಂತ ಹೇಳೋದು. ಇಲ್ಲ ಅದನ್ನು ತೆಗೆದ್ರಿ 25 ವರ್ಷ ಒಂದನಿ ತಟ್ಟ ಇಡೀ ರಾಷ್ಟ್ರನ ಕುಂತಲ್ಲಿ ಆಟ ಆಡಿಸ್ಕೊಂತ ಕೆಲಸ ಅದ್ರಾಗೈತಿ. ನಾನೀಗ 7 ವರ್ಷ ಆಯ್ತು ಬಂದು ಒಟ್ಟ ಒಂದನಿ ತಟ್ಟ ಅನ್ನಗಿಲ್ಲ ಮಳೆ ಬರೋದಿಲ್ಲ. ಅಪ್ಪನೇನೇ ಇಲ್ಲ ಅದು. ನಾ ಅಕಸ್ಮಾತ್ ಯಾವ ಊರಾಗ ಇರ್ತೀನಿ ಅದ ಊರಾಗ ಅಷ್ಟೇ ಮಳೆ ಆಗುತ್ತೆ. ಮತ್ತೆ ಅದನ್ನು ತೆಗೆದ್ರೆ ನಾವು ಒಂದಂತ ತಲೆ ಇರೋದಿಲ್ಲ. ಇವತ್ತು ಧಾರವಾಡ ಜಿಲ್ಲಾದಾಗ ಇರ್ತೀನಿ, ಗದಗ ಜಿಲ್ಲಾದಾಗ ಇರ್ತೀನಿ, ಎಲ್ಲ ತಾಲೂಕಿನಾಗ ಅಡ್ಡಾಡ್ತೀನಿ. ಇಂಥ ತಾಲೂಕಿನಾಗ ಇರ್ತಾನೆ ಅನ್ನೋದು ಯಾರಿಗೆ ಮಾಹಿತಿ ಇಲ್ಲ. ಅದು ನನ್ನ ಆಟ ಏನಿರ್ತೈತಿ ಆಟ ಆಡಿಸೋದ ಅದನ್ನೇ ಮಾರ್ಕ್ ಮಾಡಿಲ್ಲ. ಆ ಮಾರ್ಕಿಗೆ ಒಂದು ಕಲ್ಲು ಇಟ್ಟು ಅಂದ್ರೆ ಇಟ್ಟು ಹೋಗ್ತೀನಿ. ಅದನ್ನು ಹೇಳ್ತೀನಿ ನಾನು. ಯಾಕಪ್ಪ ಅಂದ್ರೆ ಅದನ್ನು ಯಾರೋ ತೆಗಿಬಾರ್ದು. ಏನೈತಿ? ಏನು ತೆಳಗೆ ಏನೈತ್ರಿ? ಹೇಳಿದ್ನಲ್ಪ ಚಾಮುಂಡೇಶ್ವರಿ ಮೂರ್ತಿ ಐತೆ. ಏನು ಬಂಗಾರದ? ಬಂಗಾರದ ಮತ್ತೆ ಅದು ಬಂಗಾರದ್ದು. ಅದು 1 ಕ್ವಿಂಟಲ್ ಐತಪ್ಪ. ಅದು 1 ಕ್ವಿಂಟಲ್ ಐತಿ. ಆದ್ರೆ ಯಾರಿಗೂ ದಕ್ಕುದಿಲ್ಲ ಅದು. ಈಗ 1 kg, 100 kg ಅಂತೀರಿ, 1000 kg ಅಂತೀರಿ. ಸುಳ್ಳು ಅದು 1 ಕ್ವಿಂಟಲ್ ಲೆಕ್ಕ. ಅದು ಎಷ್ಟು? 1 ಕ್ವಿಂಟಲ್ ಲೆಕ್ಕ ಐತೆ ಅದು. ಅದು ಕಿತ್ತೂರು ರಾಣಿ ಚೆನ್ನಮ್ಮ ಗುಡಿ ಮಾಡ್ಬೇಕಂತ ಟೈಮ್ನಾಗ ಕಿತ್ತೂರು ರಾಣಿ ಚೆನ್ನಮ್ಮನ ತಾಯಲ್ಲ ಅವ್ರ ಅಕ್ಕನ ಇಲ್ಲೇ ಕೊಲೆ ಮಾಡ್ರಕ್ಕ. ಇದು ಸ್ಥಳಕ್ಕೆ ಬಂದಿರತಕ್ಕಂತಹ ಒಬ್ಬ ಸ್ವಾಮೀಜಿ, ಹಿರೇಮಠ ಅಂತ ಹೇಳಿ ಅವರ ಹೆಸರು, ಮಾತನಾಡ್ತಾ ಇದ್ದಾರೆ. ಒಂದು ರೀತಿಯ ವಿಚಿತ್ರವಾದ ಮಾತನ್ನ ಆಡ್ತಾ ಇದ್ದು ಗ್ರಾಮಸ್ಥರಿಗೂ ಕೂಡ ಒಂದು ರೀತಿಯ ವಿಚಿತ್ರವನ್ನ ಮೂಡಿಸಿದೆ. ಗದಗದಿಂದ ಕ್ಯಾಮರಾ ಪರ್ಸನ್ ನಿಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.